मेरी मौत के जिम्मेदार यत्नाड़ और पीएसआई। बीजापुर के पूर्व मंत्री अप्पा साहेब पट्टन शेट्टी के अभिमानी और बीजेपी कार्यकर्ता बाबू जगदाल नामी व्यक्ति ने कल फेसबुक पोस्ट पर आरोप लगाते हुए लिखा है कि अगर मेरी जान को कोई खतरा हुआ तो इसका कारण नगर विधायक यत्नाड़ पाटिल और गांधी चौक में कार्यरत पीएसआई शरण गौड़ा ही होंगे। यत्नाड़ के किसी केस के चलते ऐसा मुझे गांधी चौक पुलिस थाने ले जाकर पीएसआई शरण गौड़ा ने खुद कहा है कि तेरा एक्सीडेंट करवा के तेरी लाश को शहर भर में घुमाकर फिर आराम से सो जाएंगे, कहा बाबू जगदाल ने। ನಿನ್ನೆ ಮುಂಜಾನೆ ಒಬ್ಬರು ಪೊಲೀಸರು ಬಂದರು PSI ಸಾಹೇಬ್ರ ಕರ್ಲಾತ್ರ ಗಾಂಚಿ PSI ಆಯ್ತು ನಡಿ ಹೋಗಿ ಮಾಡ್ಕೊಂಡೆ ಹೌದಾ PSI ಸಾಹೇಬ್ರ ಒಳಗಿದ್ರು ಒಂದು 5 ನಿಮಿಷ ನಿಂದಿರುತ್ತೆ ಅಂತ ನಿತ್ಯ ನಿಂದ್ರೆ ನಾವು ಕರೆದ್ರ ಒಳಗೆ ಡೀಟೇಲ್ಸ್ಗೆ ನಂದು ಎಲ್ಲ ಡೀಟೇಲ್ಸ್ ಕೇಳಿದ್ರು ನಿಮ್ಮ ಹೆಸರೇನು ಮೊನ್ನೆ ಹೊಸ್ದಾಗಿ ಬಂದಾರವರು ನಿಮ್ಮ ಹೆಸರೇನು ನಿಮ್ಮ ಅಡ್ಡ ಹೆಸರೇನು ನೀವು ಏನು ಕೆಲಸ ಮಾಡ್ತೀವಿ ನಿಮ್ಮ ಅಪ್ಪಾರು ಏನು ಮಾಡ್ತಾರೆ ನಿಮ್ಮ ಅವರು ಅಂತದೆಲ್ಲ ಡೀಟೇಲ್ಸ್ ಕೇಳಿದ್ರು ಮುಂದೆ ಕೇಳಿದ್ರು ಇದು ಒಂದು ಫೋಟೋ ತೋರಿಸಿದ್ರು ನನಗೆ ಇದು ಪ್ರೊಫೈಲ್ ಪಿಕ್ಚರ್ ನಿಂದೆ ಏನು ಸ್ಕ್ರೀನ್ಶಾಟ್ ಹೊಡೆದಿದ್ದು ಭಗತ್ ಸಿಂಗಿಂದ ಪ್ರೊಫೈಲ್ ಪಿಕ್ಚರ್ ಇರ್ತದೆ ಹೌದು ಸರ್ ನಂದೇ ಇರೋದು ಏನು ಅಲ್ಲೇ ಒಂದು ಸಲ ಭಗತ್ ಸಿಂಗಿಂದ ಇಡ್ತಿ ಒಂದು ಸಲ ರಾಯಣ್ಣಂದು ಇಡ್ತಿ ಒಂದು ಸಲ ಅಂಬೇಡ್ಕರ್ದು ಇಡ್ತಿ ನೀನು ಅವ್ರಿಗೆ ಹುಟ್ಟಿದೆ ನನ್ನ ಮಗನ ಒಯ್ದು 8 ಮಂದಿ ಇಡ್ತಿ ಅಂದ ಒಂದು ಅಷ್ಟೆಲ್ಲ ಭಾಳ ಅಂದ್ರೆ ಭಾಳ ಕೆಟ್ಟ ಬೈದಾರೆ ಬೈದು ನೆಕ್ಸ್ಟ್ ಮುಂದಿನ ಕೇಳಿದ್ರು ನಾನು ಏನು ಸಿಟಿ ಮೇಲೆ ನಿಂದು ಏನು ಅಂತ ಏನೂ ಇಲ್ಲ ಅಂತಂದೆ ಏನೂ ಇಲ್ಲ ಮತ್ತು ಒಂದೇ ಕೊಡ್ತಿದ್ದ ಹೌದು ಸರ ರೋಡ್ ಅಂತೂ ಹಾಳಾಗ್ಯಾವ ಬಿಜಾಪುರ ತುಂಬ ರೋಡ್ ಹಾಳಾಗ್ಯಾವು ರೋಡಿನ ಕಿತ್ಲು ಧೂಳು ಭಾಳ ಹೆಚ್ಚಾಗ್ಯದ ನಮಗೆ ಧೂಳು ಹೆಚ್ಚಾಗ್ಯದ ಆಮ್ಯಾಗ 15 ದಿವ್ಸಕ್ಕೊಮ್ಮೆ ನೀರು ಬರ್ತಾವೆ ನಮ್ಮ ಕಡೆ ಡ್ರೈನೇಜ್ ಹೊಡೆದವು ಎಲ್ಲ ಕೇರ್ಲೆಸ್ ಐತಿ ಅದ್ರ ಬಗ್ಗೆ ಬಿಟ್ಟಿನ ತಂದೆ ನಾ ಅಂದೆ ನಾನು ಅದು ಬಿಟ್ಟು ಮತ್ತೇನು ಬಿಟ್ಟು ನಾವು ಮುಸ್ಲಿಂ ತಪ್ಪು ಹಾಕಿದ್ದು ಫೋಟೋ ಅಂತ ನಾ ಯಾವಾಗಲೂ ಬಿಡ್ತೀನಿ ರೀ ತಂದೆ ಅದ್ಯಾಕೆ ಬಿಟ್ಟು ಹೌದು ಸರ ಪಕ್ಷ ಚೇಂಜ್ ಆದಂಗೆ ಧರ್ಮ ಚೇಂಜ್ ಆಗಂಗಿಲ್ಲ ಯಾವ ಪಕ್ಷನಾಗಿದ್ರು ಒಂದೇ ಟೈಪ್ ಇರ್ಬೇಕು ಒಪ್ಕೋತೀನಿ ನಾ ಪ್ರವೀಣ್ ತವಾಡೆಗೆ ಒಪ್ಕೋತೀನಿ ಯೋಗಿ ಆದಿತ್ಯನಾಥ್ ಒಪ್ಕೋತೀನಿ ಅದು ಹಿಂದುತ್ವ ಬೇಕು ನನಗೆ ಎಲ್ಲ ಇವ್ರು ಡೊಂಗಿ ಹಿಂದುತ್ವ ದೊಡ್ಡ ಭಾಷಣ ಮಾಡೋದು ಚಪ್ಪಾಳೆ ಸಾಹೇಬ್ರು ನಾನು ನಡೆಯಂಗಿಲ್ಲ ರೀ ನಡೀದಕ್ಕಿದ್ದಂಗೆ ಸ್ಟ್ರೇಟ್ ಫಾರ್ವರ್ಡ ಅವರ ಬೇರೆ ಪ್ರೊಫೈಲೇ ನಮ್ಮ ಸಾಹೇಬ್ರದ್ದು ಎಡಿಟ್ ಮಾಡಿ ಬಿಡ್ತಿರ್ಬೋದು ಅದು ನಾ ಏನು ಒರಿಜಿನಲ್ ಫೋಟೋನೇ ಐತಿ ಅವ್ರು ಮುಸ್ಲಿಂ ಟೊಂಗಿ ಹಾಕೊಂಡಿದ್ದು ಖರೆ ಐತಿ ಅವ್ರು ನಮಾಜ್ ಬಿದ್ದಿದ್ದು ಖರೆ ಐತಿ ಯಾಕೆ MP ಇದ್ದಾಗ BJP MP ಇದ್ದಾಗೆ ನಮಾಜ್ ಬಿದ್ದಿದ್ದು ಖರೆ ಐತೆ ಅವ್ರು ಅದನ್ನು ಪ್ರೂಫ್ನೂ ಅದಾವ ನನ್ನ ಬಲ್ಲಿ ಬೇಕಂದ್ರೆ ನಿಮಗೆ ಬೇಕಂತ ಕೊಡ್ತೀನಿ ಮತ್ತು ಆಮ್ಯಾಗ ಮತ್ತೇನಂದ್ರೆ PSI ಸಾಹೇಬ್ರು ನೋಡಿ ನಿನಗೆ ಎಕ್ಸ್ಟೆಂಡ್ ಮಾಡಿ ಕ್ಲಾಸ್ ಮಾಡೋದನ ಮತ್ತು ನಿಮ್ಮ ಸಾಹೇಬೇನು ಒಂದು 2 ದಿವ್ಸ ನಿನ್ನ ಹೆಸರು ಸ್ಟ್ರೈಕ್ ಮಾಡ್ತಾನೆ ಹೋಗಿ ಮನೆ ಮುಕ್ಕೊತಾನೆ ಮತ್ತು ನೋಡು ಅಂದು ನಾ ಭಾಳ ಮಾತಾಡ್ಯಾರ ಹೇಳಕ್ಕೆ ಭಾಳ ಅದಾವು ಹೊಡೆದ್ರು ಭಾಳ ಹೊಡೆದ್ರು ನಿನ್ನೆ ಗಾಂಚೋಕ್ PSI ನನಗೆ ಕರೆದ್ರು ಸ್ಟೇಷನ್ಗೆ ಹೋಗಿದ್ದೆ ಸ್ಟೇಷನ್ಗೆ ಹೋಗೋಣ ಮೊದಲು ನಿನ್ನ ಜಾತಿ ಯಾವುದು ನಿನ್ನ ಹೆಸರೇನು ನಿನ್ನ ಊರು ಯಾವುದು ಕೆಲಸ ಏನು ಮಾಡ್ತೀಯ ಎಲ್ಲ ಕೇಳಿದ್ರು ನಾನು ಎಲ್ಲ ಹೇಳಿದೆ ಏನಾದ್ರೆ ಪ್ರೊಫೈಲ್ ಪಿಕ್ಚರ್ ಭಗತ್ ಸಿಂಗಿಂದ ಒಮ್ಮಿಡ್ತಿ ರಾಯಣ್ಣಂದು ಒಮ್ಮಿಡ್ತಿ ಅಂಬೇಡ್ಕರ್ದು ಒಮ್ಮಿಡ್ತಿ ನೀನು ಅವ್ರಿಗೆ ಹುಟ್ಟೇನೋ ಸುಳಿ ಮಗನ ಬುಸುಡಿ ಮಗ ನಮ್ಗೆ ಬೈದು ಖರೆ ಐತಿ ಮುಂದೇನಂದ ನಾಳೆ ನಿನಗೆ ಎಕ್ಸ್ಟೆಂಡ್ ಮಾಡಿ ಸಾಯಿಸ್ತಾನೆ MLA ನಾಳೆ ಭಾಳ ಆದ್ರೆ ನಿಮ್ಮ ಸಾಹೇಬರು 12 ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿ ಅವ್ರ ಮನೆ ಮಕ್ಕೋತಾರೆ ನಿನ್ನ ಜೀವನದ ಹೇಳೋಲಿ ಮಗನ ಬುಸುಡಿಕೆ ಅಂತ ಹೇಳಿ ನನಗೆ ಹುಚ್ಚನಾಗಿ ಹೊಡೆದಂಗೆ ಹೊಡೆದಾರೆ ನಿನ್ನೆ ಇದು ಆಗಿದ್ದಂತೂ ಖರೆ नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।